टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೆಆರ್ಎಸ್ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ನದಿಗೆ ಬಿಡ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಉಂಟಾಗಿರುವಂಥದ್ದು. ಸದ್ಯಕ್ಕೆ ನಾನು ಶ್ರೀರಂಗಪಟ್ಟಣದಲ್ಲಿದ್ದೇನೆ. ಶ್ರೀರಂಗಪಟ್ಟಣದ ದೃಶ್ಯವನ್ನು ತೋರಿಸ್ತೇನೆ. ಇದು ನಿಮಿಷಾಂಬ ದೇವಾಲಯದ ಬಳಿಯ ದೃಶ್ಯ ಆಗಿರುವಂಥದ್ದು. ಸದ್ಯಕ್ಕೆ ನಿಮಿಷಾಂಬ ದೇವಾಲಯದ ಬಳಿಯ ಸ್ನಾನಘಟ್ಟ ಏನಿದೆ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಯಾಕಂದರೆ ಈಗ ಸದ್ಯಕ್ಕೆ 83,000 ಕ್ಯೂಸೆಕ್ ನೀರನ್ನು ಕೆಆರ್ಎಸ್ ಜಲಾಶಯದಿಂದ ನದಿಗೆ ಬಿಡ್ತಾ ಇರುವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಪ್ರವಾಹ ಎದುರಾಗಿರುವಂಥದ್ದು. ಈ ರೀತಿ ಸಾಕಷ್ಟು ಕಡೆ ಇದೇ ರೀತಿಯಾದಂಥ ಮುಳುಗಡೆ ಆಗಿರುವಂಥದ್ದು. ಅಂದರೆ ನದಿ ಪಾತ್ರದಲ್ಲಿರುವಂಥ ಪ್ರವಾಸಿ ತಾಣಗಳಿಗೆ ಈ ರೀತಿಯಾದಂಥ ಪ್ರವಾಹ ಉಂಟಾಗಿ ಸಾಕಷ್ಟು ಕಡೆ ಈ ರೀತಿಯಾದಂಥ ನಿರ್ಬಂಧವನ್ನು ಏರಿರುವಂಥದ್ದು. ಅದೇ ರೀತಿ ನಿಮಿಷಾಂಬ ದೇವಾಲಯ ಏನಿದೆ, ನಿಮಿಷಾಂಬದ ದೇವಾಲಯದ ಸ್ನಾನಘಟ್ಟ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅದೇ ರೀತಿ ಮಂಟಪಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ಈಗ ದೃಶ್ಯದಲ್ಲಿ ನೋಡ್ಬೋದು, ಅಲ್ಲಿರುವಂಥ ಸ್ನಾನಘಟ್ಟದ ಪಕ್ಕದಲ್ಲಿರುವಂಥ ಏನು ಬಟ್ಟೆ ಬದಲಾಯಿಸುವ ಕೊಠಡಿಗಳೇನಿದೆ ಅದೆಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈ ಕಾರಣದಿಂದಾಗಿ ಈ ಭಾಗದಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕು ಮತ್ತು ಪ್ರವಾಸಿಗರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಂದು ಆದೇಶವನ್ನು ಮಾಡಿರುವಂಥದ್ದು. ಯಾಕಂದರೆ ಸಾಕಷ್ಟು ಜನ ಈ ಒಂದು ಪ್ರದೇಶದಲ್ಲಿ ಈ ಒಂದು ಬಂದಂಥ ಸಂದರ್ಭದಲ್ಲಿ ನದಿಗೆ ಇಳಿದು ಸ್ನಾನ ಮಾಡುವಂಥ ಕೆಲಸದಲ್ಲಿ ತೊಡಗ್ತಾ ಇದ್ರು. ಆದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರುವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಮುಂದಾಗಬಾರ್ದು, ಯಾರು ಕೂಡ ಸ್ನಾನ ಮಾಡಲಿಕ್ಕೆ ಮುಂದಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಮತ್ತೊಂದು ದೃಶ್ಯವನ್ನು ತೋರಿಸ್ತೇನೆ. ಒಂದು ಕಡೆ ಸ್ನಾನಘಟ್ಟ ಇವೆಲ್ಲ ಮುಳುಗಡೆ ಆಗಿದ್ರೆ, ಮತ್ತೊಂದು ಕಡೆ ಜಮೀನುಗಳಿಗೂ ಕೂಡ ನೀರು ನುಗ್ಗಿದೆ. ಅದೇ ರೀತಿ ಮನೆಗಳು, ನದಿ ಪಾತ್ರದಲ್ಲಿರುವಂಥ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥ ದೃಶ್ಯವನ್ನು ತೋರಿಸ್ತೇನೆ. ಇದು ನಿಮಿಷಾಂಬ ದೇವಾಲಯದ ಬಳಿ ಇರುವಂಥ ಜಮೀನುಗಳೇನಿದೆ, ಅಂದರೆ ಕಾವೇರಿ ನದಿ ಪಕ್ಕದಲ್ಲಿರುವಂಥ ಜಮೀನುಗಳೇನಿದೆ ಅಲ್ಲಿಗೂ ಕೂಡ ನೀರು ನುಗ್ಗಿದೆ. ಯಾಕಂದರೆ 83,000 ಕ್ಯೂಸೆಕ್ ನೀರು ಬಿಟ್ಟಿರೋ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗಿದೆ. ಇದು ಒಂದೇ ಕಡೆ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಯಾಕಂದರೆ ನದಿ ಪಾತ್ರದಲ್ಲಿರುವಂಥ ಜನರು ಪಕ್ಕದಲ್ಲಿರುವಂಥ ಜಮೀನುಗಳಿಗೆ ಈ ರೀತಿಯಾದಂಥ ಸಹಜವಾಗಿ ನೀರು ನುಗ್ಗುತ್ತೆ. ಯಾಕಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಯಾವಾಗಲೂ ನೀರು ಬಿಡಲ್ಲ. ಅತಿ ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ಇಷ್ಟೊಂದು ಪ್ರಮಾಣದ ನೀರನ್ನು ನದಿಗೆ ಬಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗುತ್ತೆ. ಜೊತೆಗೆ ಮನೆಗಳು ಕೂಡ ನೀರು ನುಗ್ಗಿರುವಂಥದ್ದು. ಈ ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ನದಿ ಪಾತ್ರದಲ್ಲಿರುವಂಥ ಮನೆಗಳು ಕೂಡ ನೀರು ನುಗ್ಗಿರುವಂಥದ್ದು. ಒಟ್ಟಾರೆಯಾಗಿ 83,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಟ್ಟಿರುವ ಕಾರಣಕ್ಕೋಸ್ಕರ ಕಾವೇರಿ ನದಿ ಪಾತ್ರದಲ್ಲಿರುವಂಥ ಸಾಕಷ್ಟು ಕಡೆ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗಿದೆ. ಜೊತೆಗೆ ಪ್ರವಾಹ ಭೀತಿ ಮತ್ತಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ.